ರಾಜ್ಯದಲ್ಲಿ ಕುರುಬರಿಗೆ ಎಷ್ಟಿಗೆ ಸೇರಿಸಬೇಕು ಬೇಡ. ಯಾಕೆಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಚರ್ಚೆಗೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರ. ಅವ್ರು ಹೇಳಿದ್ದಾರೆ ಎಸ್ ಟಿ ಹೋರಾಟವನ್ನು ನಾನು ಮಾಡಿದ್ದಲ್ಲಪ್ಪ, ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ. ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಿದ್ರು. ಅದಕ್ಕೆ ವಿಶ್ವನಾಥ್ ಅವರು, ರೇವಣ್ಣವರು, ವಿರೂಪಾಕ್ಷಪ್ಪನವರು, ಮುಕುಡಪ್ಪನವರು ಎಲ್ಲರೂ ಹೋಗಿದ್ದು ಹೌದು. ನಾನು ಹೋಗಲಿಲ್ಲ ಅನ್ನೋದೊಂದು ಸತ್ಯ. ಆ ಹೋರಾಟಕ್ಕೆ ನೇರವಾಗಿ ನಾನು ಭಾಗವಹಿಸಿದ್ದು ಹೌದು. ಆ ಹೋರಾಟದಲ್ಲಿ ನನ್ನ ಮಗ ಕಾಂತೇಶ್ ಅವರು ಖಜಾಂಚಿ ಆಗಿದ್ದು ಹೌದು. ಈಗಲೂ ನಾನು ಹೇಳ್ತೇನೆ, ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ರಾಜ್ಯದಲ್ಲಿ ಎಸ್ ಟಿ ಮೀಸಲಾತಿನ ಬೇರೆ ಯಾರಿಗೂ ಅನ್ಯಾಯ ಮಾಡ್ದೇನೆ, ವಾಲ್ಮೀಕಿ ಸಮಾಜ ಇರ್ಬೋದು, ಬೇರೆ ಸಮಾಜ ಯಾರಿಗೂ ಕೂಡ ಅನ್ಯಾಯ ಮಾಡ್ದೇನೆ ಕುರುಬರನ್ನ ಎಸ್ ಟಿಗೆ ಸೇರಿಸಬೇಕು. ಇದು ನನ್ನ ಒತ್ತಾಯ. ಯಾಕೆಂತಂದರೆ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿಂದ ಗ್ರಾಮೀಣ ಪ್ರದೇಶದಲ್ಲಿ ಕುರುಬರ ಪರಿಸ್ಥಿತಿ ನೋಡಿದ್ರೆ ಬಡತನ ಕಿತ್ತು ತಿಂತಾ ಇದೆ. ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಗುಡಿಸಲು ಕೂಡ ಇಲ್ಲ. ಅಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದಾರೆ. ಇದನ್ನು ಗಮನಿಸಿ ದೊಡ್ಡ ಹೋರಾಟ ಮಾಡಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಬೆಂಗಳೂರಿನೆಲ್ಲ ಸೇರಿಸಿದ್ವಿ ನಾವು. ಸಿದ್ದರಾಮಯ್ಯನವ್ರು ಬರಲಿಲ್ಲ. ನಾನು ಅದಕ್ಕೋಸ್ಕರ ಈಗ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ನಿಮಗೆ ರಾಜ್ಯದಲ್ಲಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ಸಿಗಬೇಕೋ ಬೇಡೋ, ಇದು ನೀವು ಸ್ಪಷ್ಟನೆ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ವಾಲ್ಮೀಕಿ ಸಮಾಜದ ವಿರುದ್ಧ ಅಲ್ಲ. ವಾಲ್ಮೀಕಿ ಸಮಾಜದವರು ಕೂಡ ನಮ್ಮ ಅಣ್ಣ ತಮ್ಮಂದ್ರಿದ್ದಂಗೆ. ಈಗ ಅವರಿಗೆ 7% ಮೀಸಲಾತಿ ಇದೆ. ಈ 7%ನ್ನು ಎಸ್ ಟಿ ರಿಸರ್ವೇಷನ್ನ 20%ಗೆ ಬೇಕಾದ್ರೆ ಏರಿಸಿ. ಕುರುಬರ ಜೊತೆಗೆ ಇನ್ಯಾರ್ಯಾರು ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ಎಲಿಜಿಬಿಲಿಟಿ ಇದೆಯೋ ಅವರೆಲ್ಲ ಸಮಾಜಕ್ಕೂ ಕೊಡಲಿ ಮೀಸಲಾತಿ. ಹಿಂದೂ ಸಮಾಜದಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ, ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವ್ರಿಗೆ ಮೀಸಲಾತಿ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಉಗ್ರಪ್ಪ ಮಾನ್ಯ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಜೋರ್ದಾರಾಗಿ ಮಾತಾಡಿದ್ರು. ನಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಂಡು ತಿನ್ನಬೇಡಿ. ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಕ್ಲಿಯರ್ ಮಾಡಬೇಕೋ ಗೊತ್ತಾಗಲಿಲ್ಲ. ನಾನಲ್ಲಪ್ಪ ಹೋರಾಟ ಮಾಡಿದ್ದು. ನಾನು ಹೇಳ್ತಾ ಇದ್ದೀನಿ, ನಾವು ಯಾವ ಮುಲಾಜು ಇಲ್ಲದೆ ಹೇಳ್ತೀನಿ, ನಾವು ಹೋರಾಟ ಮಾಡಿದ್ದು ಹೌದು.
ಪೂಜ್ಯ ಜಗದ್ಗುರುಗಳು ನಮ್ಮನೆಗೇ ಬಂದಿದ್ದರು. ನಿರಂಜನಾನಂದಪುರಿ ಸ್ವಾಮಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮಿಗಳು ನಮ್ಮ ಮನೆಗೆ ಬಂದು, ಸಿದ್ದರಾಮಯ್ಯ ಈ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರಪ್ಪ, ನೀವು ನೇತೃತ್ವ ತೊಗೋಬೇಕು ಅಂದಾಗ ಆ ನೇತೃತ್ವ ತೊಗೊಂಡು ಅಲ್ಲೇ ಸಮಿತಿ ಮಾಡಿ ಅಲ್ಲೇ ಕಾಂತೇಶನ್ ಖಜಾಂಚಿ ಮಾಡಬೇಕು ಅಂತ ಅವರೇ ಹೇಳಿ, ಎಚ್ ಎಂ ರೇವಣ್ಣನೂ ಕೂಡ ಇದ್ದರು.